ಬೆಂಗಳೂರು ಮಂಡ್ಯ ಬಳಿಕ ಕೋಲಾರದಲ್ಲಿ ಭ್ರೂಣ ಹತ್ಯೆ. ಮಾಲೂರಿನ ಸಂಜನಾ ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಪತ್ತೆ ಹಾಗೂ ಹತ್ಯೆ ಆರೋಪ. ಹೆಣ್ಣು ಮಗು ಆಗಲಿದೆ ಅಂತ ಭಾವಿಸಿ ಗರ್ಭಿಣಿ ಮಾತ್ರೆ ಸೇವಿಸಿದ ಪರಿಣಾಮ ಗರ್ಭಪಾತ ಉಂಟಾಗಿ ಗಂಡು ಭ್ರೂಣ ಸಾವು. ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಘಟನೆ. ಕೆಜಿಎಫ್ ತಾಲೂಕಿನ ಆಡಂಪಲ್ಲಿ ನಿವಾಸಿಗಳಾದ ಮುರುಗೇಶ್ ಹಾಗೂ ಅನಿತಾ ದಂಪತಿಗಳ 3 ತಿಂಗಳ 5 ದಿನದ ಭ್ರೂಣ ಸಾವನ್ನಪ್ಪಿದೆ. ಈ ವೇಳೆ ಸ್ಕ್ಯಾನಿಂಗ್ ಮಾಡಿದ ಬಳಿಕ ನಿಮಗೆ 3ನೇ ಮಗು ಕೂಡ ಹೆಣ್ಣು ಮಗುವಿದೆ, ಗರ್ಭಪಾತ ಮಾಡಿಕೊಳ್ಳಲು ಮುಂದಾದ್ರೆ ನಾವೇ ಮಾಡಿಸ್ತೇವೆ ಅಂತ ಆಸ್ಪತ್ರೆಯ ಸಿಬ್ಬಂದಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹೆಣ್ಣು ಮಗುವೆಂದು ಸುಳ್ಳು ಹೇಳಿ 25,000 ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ ಅಂತ ತಂದೆ ಮುರುಗೇಶ್ ಆರೋಪವನ್ನು ಮಾಡ್ತಾ ಇದ್ದು, ನಾವು ಗರ್ಭಪಾತಕ್ಕೆ ಮಾತ್ರೆ ಕೊಟ್ಟೇ ಇಲ್ಲ ಎಂದು ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರ ನಡುವೆ ಮಹಿಳೆಯ ಗಂಡ ವಾಗ್ವಾದ ನಡೆಸಿದ್ದಾರೆ. ಆಸ್ಪತ್ರೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಾಲೂರು ತಾಲೂಕು ವೈದ್ಯಾಧಿಕಾರಿಗೆ ಮುರುಗೇಶ್ ದೂರು ನೀಡಿದ್ದು, ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಸಾಯಿಸ್ರಿ ಏನಾಗತ್ತೋ ಮಾಡ್ರಿ ನಿಮ್ ಕೈಯಿಂದ ನೋಡೋಣ. ನಮ್ ನ್ಯಾಯ ಬೇಕು. ನೀನು ಮಗು ಇಲ್ಲ ಅರ್ಥ ಆಯ್ತಾ? ನೀನು ಮಗು ಇಲ್ಲ ತಲ್ತ್ರ ಪಕ್ಕ ಪಕ್ಕ ಆಡಿ ಉಂಡಲ್ಲಿ ಪಕ್ಕ. ಹೌದು ಆಯ್ತು ಮುಟ್ಟಮ್ಮ ಪರ್ಕೆಲ್ ಮುಟ್ತೀಯ ತಾನೆ? ನೀನೇನಕ್ಕಿದೆ? ಯಾವ್ದು ಇಲ್ಲಿ ಇವಾಗ ನೀವೇನಕ್ಕಿದ್ದೀರ ಇಲ್ಲಿ? ಹೌದು ಸರ್, ನೀವ್ ಹೇಳಿದ್ರಲ್ಲ ಅವ್ರು ಯಾರೋ ಗೊತ್ತಿಲ್ಲ ಅಂತ. ಏನಕ್ಕೆ ಅವ್ರು ಇಲ್ಲಿ? ಹೌದಾ? ಅದಕ್ಕೇನಾ ಇದು ಡ್ರೆಸ್ ಎಲ್ಲ ಹಾಕಿ ಎಲ್ಲ ಡಾಕ್ಟರ್ ತರ ಇರೋದು? ಅದಕ್ಕೇನ ಮೇಲೆ ಎಲ್ಲ ಇದ್ದಿದ್ದು? ಇನ್ನೇನು ಅವಾಗ್ಲೇ ನಾವ್ ಮೇಳಕ್ಕೆ ಹೋಗ್ಬಿಟ್ಟ ಕರ್ಕೊಂಡ್ ಬಂದಿದ್ದ ಅವ್ರನ್ನ ಅಲ್ಲಿ ಚೆಕಪ್ ಮಾಡ್ತಿದ್ರು. ಕೇಶವಪತ್ರ ಆಡಂಪಲ್ಲಿ ಅಂತ ನಾವು ಬೆಂಗಳೂರಲ್ಲಿರೋದು. ನಿನ್ನೆ ಈ ಹಾಸ್ಪಿಟ್ಲಿಗೆ ಮಾಲೂರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಸೋಕ್ಕೆ ಅಂತ ಬಂದ್ವನ. ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಒಬ್ಬಮ್ಮ ಕರ್ಕೊಂಡೋಗಿ ಈ ಥರ ಸ್ಕ್ಯಾನಿಂಗ್ ಮಾಡ್ತಾರೆ, ಗಂಡು ಮಗುನ ಹೆಣ್ಮಗು ಹೇಳ್ತೀವಿ ಅಂತ ಹೇಳಿದ್ರಣ. ಇಲ್ಲೇ ಮಾಲೂರಲ್ಲಣ್ಣ ಹಾಸ್ಪಿಟ್ಲ್ ಅಂತಣ್ಣ ಮಾಲೂರಲ್ಲಿ ಕರ್ಕೊಂಡೋದ್ರಣ್ಣ. 25,000 ಆಗುತ್ತೆ. ಗಂಡು ಮಗುನ ಹೆಣ್ಮಗುನ ಹೇಳ್ತೀವಿ ಅಂದ್ರಣ್ಣ. ನನಗೆ 2 ಮುಂಚೆ ಹೆಣ್ಮಕ್ಳು. ಆಯ್ತು ಮಾಡಿ ಅಕ್ಕ ಅಂದೆ. ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಬಂದು ಅಣ್ಣ ಗಂಡು ಮಗು ಇರೋದನ್ನ ಹೆಣ್ಮಗು ಅಂತ ಹೇಳ್ಬಿಟ್ಟು 25,000 ತೊಗೊಂಡ್ರಣ. ಅಬೋಷನ್ ಮಾಡ್ಬೇಕಂದ್ರೆ ಹೇಳಿ 35,000ದಿಂದ 50,000 ಆಗುತ್ತೆ, ನಾವೇ ಮಾಡ್ತೀವಿ ಅಂತಲೂ ಹೇಳಿದ್ರಣ. ಅಕ್ಕ ಇವಾಗ ಬೇಡ ಯಾಕಂತ ನಾವು ಹೋಗ್ಬಿಟ್ಟು ಆಮೇಲೆ ಅವರೇ ಫೋನ್ ಮಾಡಿದ್ರು, ಹಿಂಗಿದೆ ಮಾಡಿಸ್ತೀರಾ, 1 ಲಕ್ಷ ಗಂಟೆ ಆಗುತ್ತೆ, ನಿಮ್ಮ ಹೆಂಡತಿಗೆ 3 ತಿಂಗಳಾಗೋಗಿದೆ, ಮಾಡಿಸ್ತೀರಾ ಅಂತ ಕೇಳಿದ್ರು. ಇವ್ರು ಮಾತಾಡ್ದಿರ ನಿಮ್ದಿರ ಯಾವುದೋ ಒಂದು ಮಗು ಆಗಲಿ ಅಂತ ನಾವಿದ್ರೆ ನಮ್ಮ ಹೆಂಗಸರು ಇವತ್ತು ಬೆಳಗ್ಗೆ ಮಾತ್ರೆ ಕುಡಿದ್ಬಿಟ್ಟವ್ರಣ. ನಮ್ಮ 3 ಜನನೂ ಹೆಣ್ಮಕ್ಳು. ಇವ್ರು ಈ ಥರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಈ ಥರ ಹೇಳ್ಬಿಟ್ರಲ್ಲ. ಹೆಣ್ಮಗು ಅಂತಂದ್ರಣ. ಸೋಮವಾರ ಬೆಳಗ್ಗೆ ಸೋಮವಾರ ಒಂದು 12 ಗಂಟೆಯಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದಾನ. 12:30 1 ಗಂಟೆ ಟೈಮ್ ಅಲ್ಲ. ನಾನು ಬೆಂಗಳೂರಿಂದ ಡೈರೆಕ್ಟಾಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡ್ಸೋದು ಬಂದು ಇಲ್ಲಿ ಮಾಡಿಸ್ಬೇಕಾದ್ರೆ ಅಬೋಷನ್ ಮಾಡಿಲ್ಲ. ಅವಳು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಅಲ್ಲಿ ಸತ್ತೋಗೋಕ್ಕೆ ನನ್ನ ಹೆಂಡತಿ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಗುನೂ ಸತ್ತೋಯ್ತು. ಹೆಣ್ಮಗು ಅಂತ ಹೇಳಿದ್ರಣ. ಹೆಣ್ಮಗು ಅಂತ ಹೇಳ್ಬಿಟ್ಟು 1 ಲಕ್ಷ ಆಗುತ್ತೆ. 2 ತಿಂಗಳು ಒಳಗಡೆ ಇದ್ರೆ 35,000ದಿಂದ 50,000 ಆಗುತ್ತೆ. 3 ತಿಂಗಳು ದಾಟಿದ ಮೇಲೆ 70,000ದಿಂದ 1 ಲಕ್ಷ ಆಗುತ್ತೆ ಅಂತ ಹೇಳ್ಬಿಟ್ಟು ನೆನ್ನೆ ಎಲ್ಲ ಇವರೇ ಹೇಳಿದ್ದಣ. ಹಿಂಗೆ ಮಾಡ್ಬಿಟ್ಟು ನನ್ನ ಮಗುನ ಸಾಯಿಸ್ಬಿಟ್ರಣ. ಇವಾಗ ನನ್ನ ಹೆಂಡತಿ ಸಾಯೋ ಸ್ಟೇಷನ್ ಅಣ್ಣ. ನನ್ನ 25,000 ತೊಗೊಂಡ್ರಣ್ಣ ನನ್ನ ಹತ್ರ. ಗಂಡು ಮಗುನ ಹೆಣ್ಮಗುನ ಹೇಳ್ತೀನಿ ಅಂತ 20,000 ದುಡ್ಡು ತೊಗೊಂಡ್ರು. ಡಾಕ್ಟರ್ ಹೆಸರು ಗೊತ್ತಿಲ್ಲ ನನಗೆ, ಅದೆಲ್ಲ ಗೊತ್ತಿಲ್ಲ. ಸ್ಪಂದನ ಹಾಸ್ಪಿಟ್ಲ್ ಅಂತ ಮಾಲೂರಲ್ಲಿ. ಈಗ ಏನಾಗಿದೆ? ಇವಾಗ ನ್ಯಾಯ ಕೇಳಕ್ ಬಂದ್ರೆ ನಾವು ನಮ್ಮ ಹೆಂಡತಿ ಹಿಂಗಾಗಿದೆಯಣ್ಣ, ನೀವು ಹಿಂಗೆ
ದುಡ್ಡು ತಗೊಂಡು ಸುಳ್ಳು ಹೇಳ್ತೀರಾ ಅಂತ ನ್ಯಾಯ ಕೇಳಕ್ಕೆ ಬಂದರೆ ವೀಡಿಯೋಗಳು ಮಾಡಿಕೊಂಡು ನಮಗೆ ಸ್ಕ್ಯಾನಿಂಗ್ ಮಾಡಿಸಿದ ಹೆಂಗಸ್ರನ್ನ ಅವರ ಬಟ್ಟೆ ಹರ್ಕಲಿ, ನೀವು ಬಟ್ಟೆ ಹರ್ಕೊಂಡಿದ್ದು ಮಾಡಿ, ನಿಮ್ಗೆ ಯಾರು ಗೊತ್ತಿದೆಯೋ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಚಪ್ಪಲಿ ತೊಗೊಂಡು ಹೊಡಿಗಿರಿ, ಪರ್ಕೆ ತೊಗೊಂಡು ಹೊಡಿರಿ ಅಂತ ರಿಕಾರ್ಡಿಂಗ್ ಎಲ್ಲ ಆಯ್ತಾನ ನಮ್ಮ ಹತ್ರ. ಅವ್ರು ಇವಾಗ ಮಾತಾಡಿದ್ದು ಪರ್ಕೆ ತೊಗೊಂಡು ಹೊಡಿರಿ ಇವ್ರನ್ನ ನಾವು ನೋಡೇ ಇಲ್ಲ. ನಾವು ಇಲ್ಲಿ ಹಾಸ್ಪಿಟ್ಲ್ಗೆ ಬಂದಿಲ್ಲ ಅಂದರೆ ಸೋಮವಾರ ದಿನದ್ದು ವಿಡಿಯೋ ರೆಕಾರ್ಡ್ ಇರುತ್ತಲ್ಲ ಹಾಸ್ಪಿಟ್ಲಲ್ಲಿ, ಸೋಮವಾರ ದಿನದ್ದು 10 ಸತಿ ಬಂದು ಸಪ್ರೇಟ್ ರೂಮಲ್ಲಿ ನಮ್ಮನ್ನೆಲ್ಲರ ಹತ್ರ ಮಾತಾಡ್ಸಿಲ್ಲ, ಸಪ್ರೇಟ್ ರೂಮ್ ಕರ್ಕೊಂಡೋಗಿ ಮಾತಾಡ್ಸೋಣ. ಹಾಸ್ಪಿಟ್ಲಲ್ಲಿ ವಿಡಿಯೋ ಫುಟೇಜ್ ಇರುತ್ತಲ್ಲಣ್ಣ ಅದನ್ನ ನೋಡ್ಸಿ ನ್ಯಾಯ ಮಾಡಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕಣ್ಣ. ನೀವು ನೋಡೋರೆಲ್ಲ 25,000 ಕಟ್ಕೊಂಡವ್ರೆ, ಇನ್ನೂ 1 ಲಕ್ಷ ಆಗತ್ತೆ ಅಂತವ್ರಣ್ಣ ಅಬೋಷನ್ ಮಾಡಕ್ಕೆ. ನಮ್ಮ ಹೆಂಡತಿ ಭಯ ಬಿದ್ದೋಗಿ ಹಿಂಗಾಗತ್ತೆ ಅದು ಇದು ಅಂದ್ಬಿಟ್ಟು ಮಾತ್ರೆ ಕುಡಿದ್ಬಿಟ್ಟು ಇವಾಗ ಅವ್ರ ಮನೇಲಿ ಬಿದ್ದೋಲಣ್ಣ. ಮುರುಗೇಶ್ ಅಂತನ, ಅಡಂಪಲ್ಲಿ, ಆಂಧ್ರ ಪ್ರದೇಶ, ಕರ್ನಾಟಕ. ಸಂಜನಾ ಪೊಲೀಸ್ ಕ್ವಾರ್ಟರ್ಸ್ ಹಿಂದೆ ಸಂಜನಾ ಹಾಸ್ಪಿಟ್ಲನ್ನ, ಅದು ಮಾಲೂರಾಗ ಪೊಲೀಸ್ ಕ್ವಾರ್ಟರ್ಸ್ ಹಿಂದ್ಗಡೆನೆ ಸಂಜನಾ ಹಾಸ್ಪಿಟ್ಲನ್ನ. ನಮ್ಗೆ ಏನಂತನೂ ಗೊತ್ತಿಲ್ಲಣ್ಣ. ದುಡ್ಡು ತೊಗೊಂಡ್ರು, ನನ್ನ ಮಗುನೂ ಸತ್ತೋಯ್ತು, ನಮ್ಮ ಹೆಂಡತಿ ಸಾಯೋ ಸಿಚುವೇಶನಲ್ಲಿ ಅವಳೆ. ನಾನು ಬಂದು ನ್ಯಾಯ ಕೇಳಿದ್ರೆ ನಿಮ್ಗೆ ಯಾರು ಗೊತ್ತೋ ಅವ್ರನ್ನ ಕರ್ಕೊಬಾ, ನಿನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡೋ ಅಂತ. ನೆನ್ನೆ ಸ್ಕ್ಯಾನಿಂಗ್ ಮಾಡಿಸ್ದ ನರ್ಸೋ ಗೊತ್ತಿಲ್ಲ, ಡಾಕ್ಟ್ರೋ ಗೊತ್ತಿಲ್ಲ, ಅವ್ರ ಪರ್ಕೆಯಲ್ಲಿ ಹೊಡಿತೀನಿ, ಚಪ್ಪಲೆಯಲ್ಲಿ ಹೊಡಿತೀನಿ, ನನ್ನ ಮಗನೇ ಮುಟ್ಟೋ ಅಂತ ನಮ್ಮ ಮೇಲೆ ಬರ್ತಾರಣ್ಣ ನ್ಯಾಯ ಕೇಳಕ್ಕೆ ಬಂದರೆ. ಅಣ್ಣ ನಮ್ಗೆ ನ್ಯಾಯ ಕರ್ನಾಟಕದ ಜನತೆ ಇದ್ರೆ ನಮ್ಗೆ ನ್ಯಾಯ ಕೊಡಿಸ್ಬೇಕಣ್ಣ. ಪೊಲೀಸ್ ಅವರು ಗೌರ್ಮೆಂಟ್ ಅನ್ನೋರು ಇದ್ರೆ ನಮ್ಗೆ ನ್ಯಾಯ ಕೊಡ್ಬೇಕಣ್ಣ. ಈ ತರ ನಮ್ಮ ತರನ ನಮ್ಮ ಮಗು ಸತ್ತೋಯ್ತನ, ನಮ್ಮ ರಿಲೇಟಿವ್ಗೆ 2 ಅಬೋಷನ್ ಮಾಡಿ ಸಾಯಿಸವ್ರೆ, ಅದು ಬಿಡಿ ಅಣ್ಣ. ಮುಂದಕ್ಕೆ ಎಷ್ಟು ಜನ ಸಾಯಿಸ್ತಾರಣ್ಣ ಅಣ್ಣ. ನಮ್ಮ ಹತ್ರ ಅದೇ ಫುಟೇಜ್ ಇದೆಯಣ್ಣ. ನೆನ್ನೆ ನಮ್ಗೆ ವಿಡಿಯೋ ತೆಗಿಸ್ಬೇಕಣ್ಣ. ಸೋಮವಾರ ದಿನ 11-12 1 ಗಂಟೆ ಒಳಗಡೆ ಬಂದಿರೋ ನಾವು ವಿಡಿಯೋ ನಮ್ಗೆ ತೆಗಿಸಿದ್ರೆ CC ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಇರುತ್ತಣ್ಣ. ದುಡ್ಡು ಫೋನ್ ಪೇ ಮಾಡ್ತೀವಿ ಅಂದ್ವಲ್ಲಣ್ಣ, ಫೋನ್ ಪೇ ನಮ್ಗೆ ಮಾಡಬಾರ್ದು. ರಿಪೋರ್ಟ್ ಕೊಡಲ್ಲ, ನಾವು ರಿಪೋರ್ಟ್ ಕೊಡಲ್ಲ, ಕ್ಯಾಶ್ ಕೊಡಿ ಅಣ್ಣ. 2 ನಿಮಿಷ ನಾ ಸ್ಕ್ಯಾನಿಂಗು 25,000 ತಗೊಂಡ್ರು, ಕರ್ಕೊಂಡ್ಬಂದ್ರಣ್ಣ ಅಷ್ಟೇ ಅಣ್ಣ. ಸ್ಪಂದನ ಹಾಸ್ಪಿಟಲ್ ಒಳಗಡೆ ಹಾಸ್ಪಿಟಲಲ್ಲೇ ಸಪ್ರೇಟ್ ಆಗಿ ರೂಮ್ ಇದೆ, ಕೌಂಟರ್ ಪಕ್ಕದಲ್ಲಿ ಒಂದು ರೂಮ್ ಇದೆ. ನಾವ್ ಎಂಟ್ರಿ ಆಗ್ತಿದ್ದಂಗೆ ಬಂದು ಮಾತಾಡಿದ್ರು, ಒಳಗಡೆ ಕರ್ಕೊಂಡು ಹೋಗ್ಬಿಟ್ರಣ್ಣ. ಮೇಲೆ ಕರ್ಕೊಂಡು ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದು ಒಳಗಡೆ ಕರ್ಕೊಂಡು ಹೋಗಿ ಗೊತ್ತಿಲ್ಲ ಅಣ್ಣ, ಅದು ಅವ್ರಿಗೆ ಗೊತ್ತಾಗಬೇಕು. ನಮ್ಗೆ ನಾವ್ ಕೇಳಕ್ಕೆ ಬಂದಿಲ್ಲ ಅಣ್ಣ, ಫೋನ್ ಮಾಡಿದ್ರು ಬಂದ್ವಿ, ಅವ್ರು ಕರ್ಕೊಂಡು ಹೋದ್ರು ಸ್ಕ್ಯಾನಿಂಗ್ ಮಾಡಕ್ಕೆ. ನಾವು ರಿಪೋರ್ಟ್ಗೆ ಬಂದಿದ್ದು ಬೆಂಗಳೂರಲ್ಲಿ, ನಮ್ಗೆ ಯಾರು ಗೊತ್ತಿಲ್ಲ. ಇಲ್ಲಿ ನಮ್ಮ ರಿಲೇಟಿವ್ ಮಾಡಿದಾರಲ್ಲ, ನಾವು ಇಲ್ಲಿ ಮಾಡಿಸ್ಕೊಂಡು ಹೋಗೋಣ, ತಾಯಿ ಕಾರ್ಡ್ ಗೀ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದು ಅವ್ರು ಕರ್ಕೊಂಡೋಗಿ ಮೇಲೆ ಒಂದ್ಸತಿ ಚೆಕಪ್ ಮಾಡ್ಕೊಬಂದು. ಅವ್ರು ಗೊತ್ತಿದೆ ನಾನು ಗಂಡು ಮಗು ಅಂತ ಬಂದು ಕರ್ಕೊಬಂದು ಕೆಳಗಡೆ ನಮ್ಮ ಹೆಂಗಸರನ್ನ. ನಮ್ಮ ಜೊತೆಯಲ್ಲಿ ಇನ್ನೊಬ್ರಿದ್ರು, ನಮ್ಮ ಮಾವನ ಹೆಂಡತಿ ಅವರು, ಅವ್ರಿಗೆ ಇವ್ರಿಗೆ ಪರಿಚಯ, ಅವರು ಬರ್ತಾರಣ್ಣ. ಅವರೇ ಎಲ್ಲ ಕರ್ಕೊಂಡ್ಬಂದಿದ್ದು. 2 ಅಬೋಷನ್ ಅವ್ರಿಗೂ ಇಲ್ಲೇ ಮೋಸ ಮಾಡಿದಾನ. 2 ಅಬೋಷನ್ ಮಾಡಿಸಿ ಮೋಸ ಮಾಡಿಸೋರು ಅವರು. 2 ಅಬೋಷನ್ 1,70,000 ದುಡ್ಡು ತಗೊಂಡವ್ರ ಹತ್ರ. 2 ಅಬೋಷನ್, ಅದರಲ್ಲಿ ಒಂದು ಹೆಣ್ಮಗು ಇತ್ತು, ಒಂದು ಗಂಡು ಮಗು ಇತ್ತು. ಇಬ್ಬರು ಸಾಯಿಸಾಕ್ಬಿಟ್ಟವ್ರಣ್ಣ. ಇಲ್ಲಿ ನನ್ನ ಮಗು ಆಯ್ತು. ನಮ್ಗೆ ಇದೆಲ್ಲ ಬೇಡಣ್ಣ. ಈ ಥರ ನಮ್ಮ ಕರ್ನಾಟಕದಲ್ಲಿ ಇನ್ನೆಷ್ಟು ನಡೀತಾ ಇರ್ಬೋದು, ಇನ್ನೆಷ್ಟು ಮಕ್ಕಳ ಜೀವ ಹೋಗುತ್ತೆ, ಇನ್ನೆಷ್ಟು ಜನ ಸಾಯ್ತಾರೆ. ಅದನ್ನು ನಾವು ನ್ಯಾಯ ಕೇಳಕ್ಕೆ ಬಂದರೆ ನಮ್ಮ ಮೇಲೆ ಪರ್ಕೆ ತಗೊಂಡೋಡಿ, ಚಪ್ಪಲಿ ತಗೊಂಡೋಗಿ, ಬಟ್ಟೆ ಹರ್ಕೋ, ಇವ್ರ ಕೈಯಲ್ಲಿ ಏನಾಗುತ್ತೋ ಅದು ಮಾಡಲಿ, ಇವ್ರ ಕೈಯಲ್ಲಿ ಏನಾಗುತ್ತೋ ಅದು ಮಾಡಲಿ, ನಾವು ನೋಡ್ಕೊಂತೀನಿ ಅಂತ ಡಾಕ್ಟ್ರು ಓನರ್ ಏನೋ ಗೊತ್ತಿಲ್ಲ, ಹಾಸ್ಪಿಟ್ಲ್ ಓನರ್ ಬೇಕಂತಾನೆ ನಮ್ಮನ್ನ ರೇಗ್ಸೋದು. ನಾವೇನಾದ್ರೂ ಮಾತಾಡ್ತೀವಿ, ಇದು ಕೇಸಿಗೆ ಹಾಕ್ಬೋದು. ಅವಮ್ಮ ಚಪ್ಪಲಿ ತಗೊಂಡು ಹೊಡಿತೀನಿ ಅಂದಿರೋ ರಿಕಾರ್ಡಿಂಗು ನಮ್ಮ ಹತ್ರ ಐತನ, ಅದೊಂದು ಮಾತ್ರ ಮಾಡ್ಕೊಂಡಿದೀವಿ. ನಿಮ್ಮನ್ನ ಚಪ್ಪಲಿ ತಗೊಂಡು ಹೊಡಿತೀವಿ ಅಂತ ರಿಕಾರ್ಡಿಂಗ್ ಐತೆ ನಮ್ಮ ಹತ್ರ. ಅವ್ರು ನಾವು ಈ ಹಾಸ್ಪಿಟ್ಲಿಗೆ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಸೋಮವಾರ ದಿನ CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ಜನತೆ ಇದ್ರೆ, ನಮ್ಗೆ ಕರ್ನಾಟಕ ಜನ ಇದ್ರೆ ನಮ್ಗೆ ಬಂದು ಸಪೋರ್ಟ್ ಮಾಡಿ ಅಣ್ಣ, ಅವ್ನು ತಿಳಿಸ್ಕೊಡಿ. ಈ ಥರ ಜನ ಎಷ್ಟು ಜನ ಸಾಯ್ತಾರಣ್ಣ ಭೂಮಿ ಮೇಲೆ, ಮಕ್ಕಳು ಗಂಡು ಮಗುನ ಹೆಣ್ಮಗು ಅಂತ ತಿಳ್ಕೊಂಡು ದುಡ್ಡು ತಗೊಂಡು ಎಷ್ಟು ಜನ ಮಕ್ಕಳನ್ನ ಸಾಯಿಸ್ತಾರಣ್ಣ. ಒಂಚೂರು ಹೆಲ್ಪ್ ಮಾಡಿ ಅಣ್ಣ ನೋಡೋರೆಲ್ಲ.